ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮಕ್ಕಾಗಿ 60 ವರ್ಷ ದಾಟಿದಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಮರಿಗೌಡರು ಸರ್. ಮರಿಗೌಡರು ಎಲ್ಲಿಯವರು? ಯರಗನಹಳ್ಳಿ ಸರ್, ಮೈಸೂರು ಯರಗನಹಳ್ಳಿ. ಸೊ ಮೊದಲಿಂದ ಈಗಿನವರೆಗೂ ಮೈಸೂರನ್ನು ನೋಡ್ತಾ ಇದ್ದೀರಿ? ಹೌದು ಸರ್, ಹೌದು ಸರ್. ಹೆಂಗೆ ನೋಡ್ತಾ ಇದ್ದೀರಿ ಮೈಸೂರನ್ನ? ನಾವು ಹುಟ್ಟಿದಾಗಿಂದ ಮೈಸೂರೇ ಸರ್, ಹುಟ್ಟಿದ ಮೈಸೂರೇ. ಮೈಸೂರು ರೌಂಡಿಂಗ್ ನಾನು ಮೈಸೂರಲ್ಲೇ ಸುತ್ತಾಡೋದು. ಮೈಸೂರಲ್ಲೇ ಒಟ್ಟ ಹೆಂಗೆ ಸುತ್ತಾಡೋದು? ಸೈಕಲ್ ಸರ್, ನನ್ನ ಸೈಕಲ್ ಸರ್. ಸೈಕಲ್ ಸವಾರಿ ಕಾರ್ಯಕ್ರಮಕ್ಕಾಗಿ ಅಂತಂದ್ಮೇಲೆ ಸೈಕಲಲ್ಲೇ ಜಾಸ್ತಿ. ನನಗೆಲ್ಲ ಬುಲೆಟ್ ಅಂತಾರೆ ಸರ್. ಸೈಕಲ್ಲೇ ಬುಲೆಟ್ ನಿಮಗೆ? ನನ್ನ ಸೈಕಲ್ ನೋಡಿದ ತಕ್ಷಣ ಬುಲೆಟ್ ಅಂತಾರೆ, ಬುಲೆಟ್ ಬಂತು ಅಂತಾರೆ. ಸತತವಾಗಿ ನಿಮಗೆ ಬಹಳ ತುಂಬ ಪ್ರಿಯವಾದಂಥ ವಾಹನ ನಿಮಗದು? ನನಗೆ ಸರ್ 4 ಸೈಕಲ್ ಎತ್ಕೊಂಡ್ಬಿಟ್ರು ಸರ್. 4 ಸೈಕಲ್ ಎತ್ಕೊಂಡ್ರು. ಮತ್ತೆ ಈಗಲಾದರೂ ಗಾಡಿ ತಗೋ ಅಂತ ಹೇಳಿದ್ರು. ಹ್ಞೂ ಅನ್ಕೊಂಡು ನಾನು ಗಾಡಿಗೆ ಹೋಗ್ಲಿಲ್ಲ ಸರ್. ನಾನು ಸೈಕಲ್ ತಗೊಂಡು ಬಂದೆ ಸರ್. ನಾನು ಈಗಲೂ ಸೈಕಲ್ ಇದೆ. ಸಣ್ಣವರಿಂದ ಈಗಿನವರೆಗೂ ಸೈಕಲೇ ನಿಮ್ಮ ಜೊತೆಗಿದೆ? ನಾನು ಇರೋವರೆಗೂ ಸೈಕಲ್ ನನಗೆ ಇಷ್ಟ, ತುಂಬಾ ಇಷ್ಟ ಸರ್. ಇಷ್ಟ ನೋಡಿ, ಸೈಕಲ್ ಬಗ್ಗೆ ಒಂಥರ ಆಸಕ್ತಿಯಿಂದ ನೀವು ಮಾತಾಡ್ತಿದ್ದೀರಿ. ತುಂಬಾ ಉತ್ಸಾಹ, ಅದ್ರ ಬಗ್ಗೆ ನನಗೆ ಬಹಳಷ್ಟು ಭಾವನಾತ್ಮಕವಾದಂತಹ ಸಂಬಂಧ ಇಟ್ಕೊಂಡಿದ್ದೀರಿ. ನನಗೆ ಸೈಕಲ್ ಅವ್ರು ನೋಡಿದ್ರು ತುಂಬಾ ಇಷ್ಟ ಸರ್. ಹಂಗೆ ನಾವು ನಿಮಗೆ ಬೇಕು ಅಂದ್ರೆ ನಾನು ರಿಂಗ್ ರೋಡ್ ಒಂದು ರೌಂಡ್ ಬರ್ತೀನಿ. ಸುಮ್ಮನೆ ಕೂತ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ, ಒಂದೊಂದು ರೌಂಡ್ ಎಲ್ಲಾರು ಸುತ್ತಬೇಕು ನಾನು. ಮರಿಗೌಡ್ರೆ, ಈ ಸೈಕಲ್ ಕುರಿತಾಗಿ ನೀವು ಕಾರ್ಯಕ್ರಮ ಕೇಳಿದ್ರಾ? ಕೇಳ್ತಾ ಇದೀನಿ ಸರ್. ವಾರ ವಾರ ಕಂಟಿನ್ಯೂ ಆಗಿ ನಿಮ್ದು ಪ್ರೋಗ್ರಾಮ್ ಎಲ್ಲ ಕೇಳ್ತಾ ಇದೀನಿ. ತುಂಬಾ ಸಂತೋಷ, ತುಂಬಾ ಆಸೆ ನನಗೆ ಇದೆಲ್ಲ ಕೇಳೋಕೆ. ಹಿಂಗೆ ಕೇಳಿ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅನಿಸ್ತು ನಿಮಗೆ? ಹೌದು ಸರ್. ನನಗೆ ಇದನ್ನ ನಾನು ನಿಮ್ಮನ್ನ ನೋಡ್ಬೇಕು ಅನ್ಕೊಂಡು 2-3 ಸಾರಿ ಬಂದೆ. ನೀವು ರಜದಲ್ಲಿದ್ರಿ. ಇವತ್ತು ಹುಡುಕೊಂಡು ಬಂದು ನಿಮ್ಮ ಹತ್ರ ಮಾತಾಡ್ಲೇಬೇಕು. ನೀವು ಕಾರ್ಯಕ್ರಮ ಕೇಳಿ ಸೈಕಲ್ ಕುರಿತಾಗಿ ಕಾರ್ಯಕ್ರಮ ಮಾಡೋರು ಯಾರು, ಅವ್ರನ್ನ ಭೇಟಿ ಮಾಡಿ ಮಾತಾಡಬರೋಣ. ನಂದು ಕೂಡ ಸಾಧ್ಯ ಆದರೆ ಅನುಭವ ಹೇಳ್ಬೋದು, ಬೇಡೋ ಅದು ಎರಡನೇ ವಿಷಯ. ಬಟ್ ನೀವು ಬಂದಿದ್ದೀರಿ, ನಾನು ನಿಮ್ಮನ್ನು ಮಾತಾಡ್ತಾ ಇದ್ದೀನಿ. ಆಕಾಶವಾಣಿಯಲ್ಲಿ ಕೇಳ್ಕೊಂಡು ಸರ್ ನಿಮ್ಮನ್ನ ನೋಡ್ಬೇಕು ಅಂತ ನನಗೆ ತುಂಬಾ ಆಸೆ ಆಯ್ತು ಸರ್. ಏನಿಲ್ಲ, ನಾವು ನಿಮ್ಮನ್ನು ನೋಡ್ಬೇಕು ಅನ್ನೋದು ನಮಗೆ ಆಸಕ್ತಿ ಇರುತ್ತೆ. ಬಿಕಾಸ್ ಕಾರ್ಯಕ್ರಮಕ್ಕಾಗಿ ನಿಮ್ಮಂಥವ್ರು ಸಿಗಬೇಕು, ನಮಗೆ ನಿಮ್ಮ ಅನುಭವಗಳನ್ನು ಹೇಳಬೇಕು. ಸೈಕಲ್ ಕುರಿತಾಗಿ ಏನು ನೀವು ಹೇಳ್ಬೋದು ಅಂತ ಅನ್ನೋದು ನಮಗೂ ಕುತೂಹಲ ಇರುತ್ತೆ. ಹೌದು ಸರ್, ಹೌದು ಸರ್. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೇಳ್ತೀರಿ ನೀವು ಅಲ್ವಾ? ಕೇಳ್ತೀನಿ ಸರ್, ಎಲ್ಲಾ ಪ್ರೋಗ್ರಾಮು ಕೇಳ್ತೀನಿ ಸರ್. ಅದರಲ್ಲಿ ಈ ಕಾರ್ಯಕ್ರಮ ಕೇಳಿದಾಗ ನಿಮಗೆ ಯಾರೋ ಬೇರೆ ಬೇರೆ ದೂರ ತನಕ ಸೈಕಲ್ ಎಲ್ಲ ತುಳಿತಿದ್ರು, ಬಹಳ ದೂರ ಹೋಗಿ ಬಂದ್ರು ಅಂತ ಅನ್ನೋದನ್ನ ಕೇಳಿ ನಿಮ್ಗೆ ಏನು ಅನಿಸ್ತು ಸರ್? ತುಂಬಾ ಸಂತೋಷ ಆಯ್ತು ಸರ್. ಬೇರೆಯವ್ರು ಹೋಗಿರೋದ್ರ ಮುಂದೆ ನೋಡಿದ್ರೆ ನಾನು ಸೊನ್ನೆ ಸರ್, ನಂದೇನಿಲ್ಲ, ಸೊನ್ನೆ. ನಾನು ಎಲ್ಲೋದ್ರು, ನಾನು ಜಮೀನು ಹೋಗ್ಲಿ, ಎಲ್ಲೇ ಹೋಗ್ಲಿ, ಎಲ್ಲೇ ಒಂದು ಫಂಕ್ಷನ್ಗೆ ಹೋಗ್ಲಿ, ಎಲ್ಲೋದ್ರು ನಾನು ಸೈಕಲ್ ಸರ್. ಜಮೀನ್ ಇದೆಯಾ? ಜಮೀನು ಇದೆ ಸರ್. ಸ್ವಲ್ಪ ಕೃಷಿನೂ ಮಾಡ್ತೀರಾ? ಮಾಡ್ತೀನಿ ಸರ್. ಸ್ವಲ್ಪ. ನಿಮ್ ಮೇನ್ ಏನು ಉದ್ಯೋಗ? ನಾನು BSNL ಇದ್ದೆ ಸರ್, ರಿಟೈರ್ಡ್ ಆಯ್ತು. PNT ನಾನು 40 ವರ್ಷ ಹಿಂದೆ ಸೇರ್ಕೊಂಡಿದ್ದು. ಈಗ BSNL ಆಗಿರೋದು. PNT ಇರುವಾಗ ನಾನು ಸೇರ್ಕೊಂಡಿದ್ದು ಸರ್. ಒಳ್ಳೆ ಪರವಾಗಿಲ್ಲ. ಆ ಟೈಮಲ್ಲೆಲ್ಲ ಸೈಕಲ್ ಎಲ್ಲ ಓಡ್ತಿದ್ರಾ? ದಿನಗೂಲಿ ಸರ್, ದಿನಗೂಲಿ ಆಗೆಲ್ಲ ತುಂಬಾ ಕಷ್ಟ ಆಯ್ತು. ಮಾಡ್ಕೊಂಡು ಬಂದ್ವಿ, ಪರ್ಮನೆಂಟ್ ಆಯ್ತು. ಈಗಲೂ ನಾನು ಸೈಕಲ್ ಸರ್. ದೂರ ಅಂದ್ರೆ ನೀವು ಈ ರಿಂಗ್ ರೋಡ್ 42 ಕಿಲೋಮೀಟರ್ ಇದೆ, ಅದ್ರ ರಿಂಗ್ ರೋಡಿಗೆಲ್ಲ ಹೋಗ್ತಾ ಇರ್ತೀರಿ, ಬರ್ತಾ ಇರ್ತೀರಿ? ಅವಾಗ ಹೋಗ್ತಾ ಇದೀನಿ ಸರ್. ಸುಮ್ಮನೆ ಒಂದು ಹೋಗಿ ಬರ್ಬೇಕು ಅಂತ ಅಷ್ಟೇ. ಹಾಗೆ ಆಸೆ ಸರ್ ನನಗೆ. ರಿಂಗ್ ರೋಡ್ ಅಲ್ಲಿ ಹೋದ್ರೆ ಎಲ್ಲ ಗೊತ್ತಾಗುತ್ತೆ ಸರ್. ಹೊಸ ಏರಿಯಾ, ಲೇಔಟ್ಗಳು ಹೋಗಕ್ಕೆ ಒಂಥರ ಸಂತೋಷ, ಆಸೆ, ತುಂಬಾ ಆಸೆ. ನಿಮಗೆ ಒಂಥರ ಇದು ಹವ್ಯಾಸ. ಮತ್ತೆ ನಾನು ಮೈಸೂರು ಸುತ್ತ ಒಂದು 25-30 ಕಿಲೋಮೀಟರ್ ಸರ್. ನಾನು ಆಟೋ, ಬಸ್ ಏನು ಕಾಯಕ್ ಹೋಗಲ್ಲ. ಪಟ್ನಾ, ಪಾಂಡುಪುರ, ನಂಜನಗೂಡು ಎಲ್ಲೋದ್ರು ನಾನು ಸೈಕಲ್ ಸರ್. ಓಕೆ, ಅದು ಸೈಕಲ್ ಕುರಿತಾಗಿ ನೀವು ಉತ್ಸಾಹದಿಂದ ಮಾತಾಡೋದನ್ನ ನೋಡಿದ್ರೆ ಅನ್ಸುತ್ತೆ ಸೈಕಲ್ ನಿಮ್ಮ ಜೀವನ ಸಂಗಾತಿ ಅಂತೇಳಿ. ಈ ಒಂದೊಂದು ಸೈಕಲನ್ನು ಎಷ್ಟು ವರ್ಷ ಬಳಸ್ತೀರಿ ನೀವು? ಸರ್ ನಾನು ಒಂದು ಸೈಕಲ್ ತಗೊಂಡೆ, ಆಗೆಲ್ಲ ಕಮ್ಮಿ ಸರ್. ಆಗೆಲ್ಲ ಏನು ಒಂದು 150-200 ರೂಪಾಯಿಗೆಲ್ಲ ಸೈಕಲ್ ಬರ್ತಾ ಇತ್ತು. ಅವಾಗ ತಗೊಂಡದ್ದು ಇವತ್ತಿನವರೆಗೂ ಸೈಕಲ್ 4 ಸೈಕಲ್ ಎತ್ಕೊಂಡ್ಬಿಟ್ರು ಸರ್. ಈಗಲಾದ್ರೂ ಗಾಡಿ ತಗೋ ಅನ್ಕೊಂಡು ಹೇಳ್ತಾರೆ ಬೇರೆಯವರು ರೇಗಿಸ್ತಾರೆ. ನನ್ಗೆ ಬೇಡ್ರಪ್ಪ. ನೋಡಿ, ನೀವು ಆರೋಗ್ಯಕ್ಕಾಗಿ ನಿಮಗೆ ಈ ಸೈಕಲ್ ಒಂದು ಒಳ್ಳೆ ಮಾರ್ಗ ಅಂತ ಅನಿಸ್ತು. ಹೌದು ಸರ್, ಹೌದು ಸರ್. ನೋಡಿ ಸರ್, ನನಗೆ 60 ವರ್ಷದ ಮೇಲೆ ಆಯ್ತು ಸರ್. ಇವತ್ತಿನವರೆಗೂ ನಾನು ಒಂದು ಡಾಕ್ಟರ್ ಇಂಜೆಕ್ಷನ್ ಮಾತ್ರ ಅನ್ನೋದೇನು ನನಗೆ ಗೊತ್ತಿಲ್ಲ ಸರ್. ಈ ರೀತಿ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳೋರು ಬೇರೆಯವರೆಲ್ಲ ಕೇಳಿದಾಗ, ಸರ್ ಈ ರೀತಿ ಸೈಕಲ್ ತುಳಿದು ಆರೋಗ್ಯವಾಗಿದ್ದವ್ರನ್ನೆಲ್ಲ ನೀವು ಮಾತಾಡ್ತಿರಲ್ಲ ಅಂತ ಹೇಳ್ತಿರ್ತಾರೆ ಅವರು ಬೇರೆ ಟೈಮಲ್ಲಿ ನಮಗೆ. ಹೌದು ಸರ್, ಹೌದು ಸರ್. ಇವತ್ತಿನವರೆಗೂ ಸರ್ ನೀವು ಹೆಂಗೆ ಹೇಳ್ತೀರ ಹಂಗ ಅವರು. ಹೌದು ಸರ್, ಹೌದು ಸರ್. ಇವತ್ತಿನವರೆಗೂ ನನಗೆ ಮಾತ್ರೆ, ಇಂಜೆಕ್ಷನ್ ಮಾಡಿದ್ದು, ಕೈ ಮಂಡಿ ನೋವು ಅಂತಾರೆ. ನನ್ಗೆ ಯಾವ ಥರ ತೊಂದರೆ ಇಲ್ಲ ಸರ್. ದಯವಿಟ್ಟು ಆ ದೇವ್ರು ಅದು ಹಂಗೆ ಇರಲಪ್ಪ, ನಿಮ್ಮ ಆರೋಗ್ಯ ಹಿಂಗೆ ಚೆನ್ನಾಗಿರಲಿ. ಯಾಕಂದ್ರೆ ಈಗ ನಿವೃತ್ತಿ ನಂತರದ ಬದುಕು ಕಷ್ಟದ್ದು, ಬೇರೆ ಬೇರೆ ಅನಾರೋಗ್ಯಕ್ಕೆ ನಾವು ತುತ್ತಾಗ್ತೀವಿ ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ನಿಮ್ಮ ಆರೋಗ್ಯ, ನಿಮ್ಮ ನೋಡ್ಲಿಕ್ಕೂ ಕೂಡ ನೀವು ಆರೋಗ್ಯವಾಗಿದ್ದೀರಿ. ರೇಡಿಯೋದಲ್ಲಿ ನಿಮ್ಮನ್ನಂತೂ ತೋರ್ಸೋಕ್ಕಾಗಲ್ಲ. ನಿಮ್ಮ ಬಗ್ಗೆ ಹೇಳಿನೇ ನಮ್ಮ ಕೇಳುಗರಿಗೆ ನಿಮ್ಮ ಬಗ್ಗೆ ಹೇಳ್ಬೋದು. ಏನೇನು ಕೆಲಸಗಳನ್ನು ಮಾಡ್ತೀರಿ ನೀವು? ನಾನು ಜಮೀನ್ ಕೆಲ್ಸಕ್ಕೆ ಹೋಗ್ತೀನಿ ಸರ್.
ಬೇರೆ ಒಂದು ಫಂಕ್ಷನ್ಗಳು ಎಲ್ಲೋದ್ರು ಸೈಕಲ್ಲೇ. ಅಲ್ಲ ಸುತ್ತಾಡಕ ಬರೇ ಅಂದ್ರೆ ಈಗ ಓಡಾಟಕ್ಕೆ ಕೆಲಸ ಇಲ್ಲ ಅಂದ್ರೆ ಒಂದ್ ರೌಂಡ್ ಸುತ್ತಾಡ್ತೀನಿ ಸರ್. ರಿಂಗ್ ರೋಡ್ ಒಂದ್ ರೌಂಡ್ ಸುತ್ತಾಡ್ತೀನಿ. ನಿವೃತ್ತಿ ಜೀವನ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಹೋಗ್ಬೇಕು ಬರ್ಬೇಕು ಅಂದ್ರೆ ಕೆಲಸಕ್ಕಾಗಿನೂ ಬಳಸ್ತೀರಿ, ಸುಮ್ಮನೆ ಒಂದು ಕೈಯಲ್ಲಿ ರೌಂಡ್ಗೂ ಹೋಗ್ತೀರಿ. ಡ್ಯೂಟಿಲಿ ಇರುವಾಗ್ಲೂ ಸೈಕಲ್ ಸರ್. ನಾನು ಡ್ಯೂಟಿಗಿದ್ದಾಗ ಸೈಕಲ್ ಕಂಪಲ್ಸರಿ ಇತ್ತು. ಅವಾಗ್ಲೂ ಕಂಪಲ್ಸರಿ ಸೈಕಲ್ಲೇ, ಈಗಲೂ ಸೈಕಲ್ಲೇ. ಮನೆಯಲ್ಲಿ ಯಾರ್ಯಾರು ಇದ್ದೀರಿ, ಏನಂತಾರೆ ಸೈಕಲ್ ನಿರಂತರವಾಗಿ ಸೈಕಲ್ ಓಡಿಸೋದನ್ನ ನೋಡಿ? 3 ಜನ ಮಕ್ಳಿದ್ದಾರೆ ಸರ್. ಮಗನ್ಗೆ ಗಾಡಿ ತೆಗೆದು ಕೊಟ್ಟಿದ್ದೀನಿ. ನನಗೆ ಗಾಡಿಲಿ ಹೋಗಕ್ಕೂ ಇಷ್ಟ ಇಲ್ಲ ಸರ್. ಇಷ್ಟ ಇಲ್ಲ ನೀವು ಬೇಡ ಬಿಡಿ. ಯಾಕಂದ್ರೆ ಸಾವಕಾಶವಾಗಾದ್ರೂ ಒಂದ್ ಸ್ವಲ್ಪ ಅರ್ಧ ತಾಸು ಮುಂಚೆ ಹೋಗ್ಬಿಡ್ತೀರಿ ನೀವು. ಅವಸರ ಮಾಡಿ 5 ನಿಮಿಷ ಇದ್ದಾಗ ಹೋಗೋದ್ ಬದಲು ಇದರಲ್ಲಿ ಸರ್ ಎಷ್ಟೋ ಸಾರಿ ಬಸ್ಗೆ ನಿಂತ್ಕೊಂಡಿದ್ದೀನಿ. ಆ ಬಸ್ ಬರೋ ಟೈಮ್ ನೋಡಿದ್ರೆ ಆ ಬಸ್ಗಿಂತ ಮೊದಲು ನಾನು ಸೈಕಲ್ ಹೋಗ್ತಾ ಇದ್ದೇನೆ. ಆಮೇಲೆ ದಾರಿಯಲ್ಲೆಲ್ಲ ಸಿಗ್ನಲ್ಸ್ ಬರ್ತವೆ. ಈ ಎಲ್ಲ ಸಿಗ್ನಲ್ಗಳನ್ನ ದಾಟಿ ಹೋಗೋದಷ್ಟೊತ್ತಿಗೆ ನಾವು ಸೀದಾ ಹೋಗ್ಬಿಡ್ತೀವಿ ಅಂತ. ಗಂಟೆಗಟ್ಲೆ ಸರ್ ಬಸ್ಸಿಗೆ ನಿಂತ್ಕೊಂಡು ಎಷ್ಟು ಬೇಜಾರಾಯ್ತದೆ. ನಾನು ಸೈಕಲ್ ಹೋಗಿದ್ರು ಹೋಗಿ ಅಲ್ಲಿ ಹೋಗ್ತಾ ಇದ್ನಲ್ಲಪ್ಪ ಇಷ್ಟರಲ್ಲಿ ಅನ್ಕೊಂಡು. ನನಗೆ ಸೈಕಲ್ ತುಂಬಾ ಇಷ್ಟ ಸರ್. ಕರೆಕ್ಟ್. ಈಗ ಎಲ್ಲೋ ಒಂದ್ ಕಡೆ ದೂರ ಹೋಗ್ಬೇಕು ಅಂತ ನಿಮ್ಗೆ ಆಸೆ. ಬಹುಶಃ ಈಗ ನೀವು ಇಷ್ಟು ದೂರ ಹೋಗಿದ್ದೀರಂದ್ಮೇಲೆ ಊರಿಂದ ಊರಿಗೆ, ಈಗ ಶ್ರೀರಂಗಪಟ್ಟಣ, ಮಂಡ್ಯ ಆಗಲಿ ಸುತ್ತಮುತ್ತ ಹತ್ರ ಆಯ್ತು ಅಂದ್ಕೊಳ್ಳಿಲ್ಲ, ಬೆಂಗಳೂರು ತನಕ ಹೋಗ್ಬೇಕಪ್ಪ ಅಥವಾ ಬೇರೆ ಕಡೆ ಎಲ್ಲೋ ಒಂದ್ ಕಡೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ. ನಿಮ್ಗಿದೆಯಾ ಸರ್? ನನಗೆ ಆ ರೀತಿ ಹೋಗಿ ತುಂಬಾ ಆಸೆ ಇದೆ ಸರ್. ನಾನು ಒಬ್ಬನೇ ಹೋಗ್ಬೇಕು ಸರ್. ನನಗೆ ಜೊತೆಗೆ ಯಾರಾದ್ರೂ ಒಬ್ರು ಆತ್ಮೀಯರು ನನ್ನಾಗಿ ಒಬ್ರು ಸಿಕ್ಕಿದ್ರೆ ಜೊತೆಲಿ ಹೋಗಿ ನನ್ಗೆ ಇಷ್ಟ ಸರ್. ಈ ಕಾರ್ಯಕ್ರಮದಲ್ಲಿ ಕೆಲವೊಬ್ರು ತುಂಬಾ ದೂರ ಹೋಗಿ ಬಂದ್ರು ಅಂತ ತಮ್ಮ ಅನುಭವಗಳನ್ನ ಹಂಚ್ಕೊಂಡ್ರು. ಅದನ್ನ ನೋಡಿದಾಗ ನಿಮ್ಗೂ ಕೂಡ ನಾನು ಅವ್ರ ಹಾಗೆ ಹೋಗ್ಬೇಕು ಅಂತ ಆಸೆ. ಸರ್ ಆಕಾಶವಾಣಿಲಿ ಕೇಳ್ತಾ ಇದ್ದೀನಿ, ತುಂಬಾ ಸಂತೋಷ ಆಯ್ತು. ಅವ್ರ ಮುಂದೆ ನಾನು ಏನಿಲ್ಲ ಸೊನ್ನೆ ಅಂತವ್ರನ್ನ ನನಗೆ ಸ್ವಲ್ಪ ನನ್ನ ಆತ್ಮೀಯರು ನನ್ನಾಗಿ ಒಬ್ರು ನನಗೆ ಸಿಕ್ಕಿದ್ರೆ ಆ ರೀತಿ ಹೊರಗಡೆ ಹೋಗಕ್ಕೆ ನಂಗೆ ತುಂಬಾ ಇಷ್ಟ ಸರ್. ಅದೇ ಈಗ ಮರಿಗೌಡ್ರೆ ಏನಂದ್ರೆ ಕೆಲವೊಬ್ಬರಿಗೆ ತರಬೇತಿ ಇರಂಗಿಲ್ಲ, ತುಂಬಾನೇ ಆಸಕ್ತಿ ಇರುತ್ತೆ. ಅಂತವ್ರಿಗೂ ಕೂಡ ಇದರಲ್ಲಿ ಸೇರಿಸ್ಕೋಬೇಕು, ಅವರಿಗೂ ಅವಕಾಶ ಕೊಡಬೇಕು ಅಂತ ನೀವು ನಿಮ್ಮ ಮಾತಿನ ಅರ್ಥ. ಹೌದು ಸರ್. ಅವ್ರ ಜೊತೆ ನಾನು ಹೋಗಿ ತುಂಬಾ ಇಷ್ಟ ಸರ್ ನನಗೆ. ಈಗ ಮ್ಯಾರಥಾನ್ ಮಾಡ್ತಾರೆ ಕೆಲವು ಸಲ, ಇಂತಿಷ್ಟು ದೂರ ತನಕ ಬೇರೆಯವರೆಲ್ಲ ಆರ್ಗನೈಸ್ ಮಾಡ್ತಾರೆ, ಸಂಘಟನೆಯವರು ಕೆಲವೊಬ್ರು. ಅಂಥದ್ರಲ್ಲಿ ನೀವು ಸೇರ್ಕೋಬಹುದು ಸರ್. ಆ ರೀತಿ ನನಗೆ ಸ್ಪೋರ್ಟ್ಸ್ ಓಡೋದು ಅಂದ್ರೆ ತುಂಬಾ ಇಷ್ಟ ಸರ್. ನನಗೆ ಓಡ್ತೀರಾ? ಓಡ್ತೀನಿ ಸರ್. ಮೊದಲೆಲ್ಲ ಓಡ್ತಿದ್ರಾ? ಓಡ್ತಾ ಇದ್ದೆ ಸರ್. ಈಗಲೂ ಓಡ್ತೀನಿ ಸರ್. ನಾನು 10 ಕಿಲೋಮೀಟರ್ ವರ್ಗೂ ಓಡ್ತೀನಿ. 10-20 ಕಿಲೋಮೀಟರ್ ಆದ್ರೂ ಓಡ್ತೀನಿ ಸರ್. ಹಿಂಗೆ ಅದಕ್ಕೇನು ಬೇರೆ ರೀತಿ ನಿಮ್ದು ಇದೇ ಪ್ಯಾಂಟ್ ಶರ್ಟ್ ಹಾಕೊಂಡು ಓಡ್ಬಿಡ್ತೀರಿ ಸರ್? ಇದೇ ಬಟ್ಟೆಲ್ಲೇ ನಾನು ಓಡ್ತೀನಿ ಸರ್. ಎಷ್ಟು ದೂರ ಬೇಕಾದ್ರೂ ಓಡ್ತೀನಿ. ಅದಕ್ಕೆ ಇಂಥದ್ದು ಶೂಸ್ ಬೇಕಂತಿಲ್ಲ ಏನಿಲ್ಲ? ಹಾಗೇನಿಲ್ಲ ಸರ್. ಬರೀ ಕಾಲಲ್ಲೂ ಓಡ್ತೀನಿ, ಶೂ ಹಾಕೊಂಡು ಓಡ್ತೀನಿ. ನನ್ಗೆ ಓಡೋದು ನಡೆಯೋದು ತುಂಬಾ ಇಷ್ಟ ಸರ್ ನನಗೆ. ಅದೇ ನೀವು ಫುಲ್ ಒಟ್ಟ ಚಟುವಟಿಕೆಯಿಂದ ಇರಬೇಕು, ನಿಮ್ ದೇಹ ದಂಡನೆ ಮಾಡ್ಬೇಕು ನೀವು. ಹೌದು ಸರ್. ಒಂದು ದಿನ ನಮಗ್ ಕೂರಕ್ಕೆ ಸೋಂಬೇರಿ ತರ ಕೂರಕ್ಕೆ ಇಷ್ಟ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಿದ್ರು ಅಂತೆ, ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ದೇಹ ದಂಡನೆ ಮಾಡಬೇಕು ಅಂದ್ರೆ ಒಂದಿಷ್ಟು ಎಕ್ಸರ್ಸೈಸ್ ಮಾಡಬೇಕು, ದುಡಿಬೇಕು ಅಂತಿದ್ರು, ಬೆವರಿಸಬೇಕು. ಅದೇ ಸರ್. ನಾನು ತುಂಬಾ ದುಡ್ದು ಸಂಪಾದನೆ ಮಾಡಬೇಕು ಅಂತ ಸರ್ ನನಗೆ. ಅದೇ ಈಗ ನಿವೃತ್ತಿ ಜೀವನ ಸುಖಕರವಾಗಿ ಈ ಸೈಕಲ್ ಮೇಲೆ ಆನಂದವಾಗಿ ತೇಲಾಡ್ತಾ ಓಡಾಡ್ತಾ ನೀವು ಆರಾಮಾಗಿದ್ದೀರಿ. ಇನ್ನು ಬೇರೆ ದೂರ ಹೋಗ್ಬೇಕನ್ನೋ ಆಸೆ ನಿಮ್ಗೆ? ದೂರ ಹೋಗ್ಬೇಕು ಅಂತ ಆಸೆ ಇದೆ ಸರ್. ನನ್ಗೆ ಆತ್ಮೀಯರೊಬ್ರು ನಮ್ಮಾಗೆ ಸಿಕ್ಕಿದ್ರೆ ಅವ್ರ ಜೊತೆ ಹೋಗಿ ತುಂಬಾ ಇಷ್ಟ ಸರ್ ನನಗೆ. ನೋಡೋಣ ಬಿಡಿ, ಒಂದ್ಸಲ ಟೈಮ್ ಸಿಕ್ಕರೆ ನೀವು ಎಲ್ಲರೂ ಸೇರ್ಕೊಂಡು ಹೋಗೋಣ. ಆಯ್ತು ಸರ್. ನಮಸ್ಕಾರ ಸರ್. ದಯವಿಟ್ಟು ಅದೊಂದು ಅವಶ್ಯಕತೆ ಮಾಡ್ಕೊಡಿ ಸರ್ ದಯವಿಟ್ಟು. ನಿಮ್ಮ ಬಾಲ್ಯದ ಜೀವನದ ಕೆಲವು ಅನುಭವಗಳನ್ನ ಹೇಳ್ಕೊಳ್ಳಿ. ಅವಾಗ ನೀವೀಗ ನೌಕರಿ ಸೇರ್ಕೊಂಡಾಗ ಸೈಕಲ್ ತಗೊಂಡ್ರು ಅಥವಾ ಸಣ್ಣವರಿದ್ದಾಗ ಹೆಂಗೆ ಇರ್ತಿದ್ರಿ? ಏನ್ ಸೈಕಲ್ ಬಳಸ್ತಿದ್ರಿ ಅವಾಗ? ಚಿಕ್ಕದ್ರಿಂದಾನು ಸೈಕಲ್ ಸರ್. ನಾವು ಚಿಕ್ಕದ್ರಿಂದ ನಮ್ಮ ತಂದೆ ಕಾಲದಲ್ಲಿ ತುಂಬಾ ಕಷ್ಟದಲ್ಲಿದ್ವಿ. ಅವಾಗೆಲ್ಲ ಸೈಕಲ್ ಇಲ್ಲ ಸರ್, ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ನಿಮ್ಮ ತಂದೆ ಆಗ್ಲಿ, ನಿಮ್ಮ ಅಣ್ಣಂದ್ರು, ತಮ್ಮಂದ್ರು, ಚಿಕ್ಕಪ್ಪದ್ರು ಅವರೆಲ್ಲ ಯಾವ ರೀತಿ ವಾಹನ ಬಳಸ್ತಿದ್ರು? ಅವರು ಎಲ್ಲ ಸೈಕಲ್ ಸರ್. ಎಲ್ಲರೂ ಬಹುತೇಕ ಎಲ್ಲರ ಕಡೆ ಸೈಕಲ್ ಇತ್ತು ಸರ್. ನಮ್ಮ ತಂದೆ ಎಲ್ಲೋದ್ರು ನಡ್ಕೊಂಡೆ ಸರ್. ಮಾದೇಶ್ವರ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ತಾ ಇದ್ರು ಸರ್. ಅಲ್ವಾ? ಅದಕ್ಕೆ ನಿಮ್ಗೆ ಆ ತಂದೆಯ ಗುಣಗಳು, ಸ್ವಭಾವಗಳು, ಅವರ ಒಂದು ಜೀನ್ಸ್ ನಿಮ್ಗೆ ಬಂದಿದೆ ಅಂದ್ರೆ ಓಡಾಟ ಮಾಡ್ಬೇಕು, ತಿರುಗಾಡ್ಬೇಕು ಜಾಸ್ತಿ ಅಂತ. ಸರ್ ನಮ್ಮ ಹತ್ರ ಆದ್ರೂ ಈಗ ಸೈಕಲ್ ಇದೆ, ಸಂತೋಷ. ನಮ್ಮ ತಂದೆ ಕಾಲದಲ್ಲಿ ಸರ್ ನಂಜನಗೂಡ್ಗೆ ತಿಂಗಳು ನಡ್ಕೊಂಡು ಹೋಗ್ತಾ ಇದ್ರು ಸರ್. ಮಾದೇಶ್ವರ ಬೆಟ್ಟ ವರ್ಷ ನಡ್ಕೊಂಡು ಹೋಗ್ತಾ ಇದ್ರು ಸರ್. ಅದನ್ನ ನೋಡಿದ್ರೆ ನಾವು ಸೈಕಲ್ ಇದೀವಿ, ನಾವು ಎಷ್ಟೋ ಪುಣ್ಯವಂತರು. ಹೌದೌದಲ್ಲ. ಈಗಲೂ ಕೂಡ ಅವ್ರು ಹರಕೆ ಹೊತ್ಕೊಂಡ್ರೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಿರ್ತಾರೆ ದೂರ ತನಕ. ಶ್ರೀಶೈಲ ಯಾತ್ರೆ ಅಲ್ಲಿ ಮಾಡ್ತಿರ್ತಾರಲ್ಲ, ಆ ಕಡೆ ಇದೆ. ಹೌದು ಸರ್. ಅದು ನಮ್ಗೆ ತುಂಬಾ ಇಷ್ಟ ಸರ್. ನಂಗೆ ನಡ್ಕೊಂಡು ಹೋಗೋದು, ಸೈಕಲ್ ಹೋಗೋದು ತುಂಬಾ ಆಸೆ, ತುಂಬಾ ಇಷ್ಟ ಸರ್ ನಮ್ಗೆ. ಈಗ ಎಲ್ಲೋ ಒಂದ್ ಕಡೆ ದೂರದ ಊರಿಗೆ ಹೋಗಿ ಬರ್ಬೇಕಂದ್ರೆ ಸಂಪೂರ್ಣ ತಯಾರಿ ಬೇಕಾಗತ್ತೆ. ಮತ್ತು ಸೈಕಲ್ ಅದಕ್ಕಾಗಿ ಹೇಳಿ ಮಾಡಿಸೋ ರೀತಿ ಸೈಕಲ್ಗಳು ಬೇಕಾಗ್ತವೆ. ಸ್ಪೋರ್ಟ್ಸ್ ಸೈಕಲ್ ಟೈಪು ತುಂಬ ಸ್ವಲ್ಪ ಹೆಚ್ಚಿನ ಕಾಸ್ಟ್ಲಿ ಇರೋ ಸೈಕಲನ್ನು ತಗೋಬೇಕಾಗತ್ತೆ. ನೀವು ದೂರ ಹೋಗ್ಬೇಕನ್ನೋ ಮನಸ್ಸಿದೆ, ಇದರಲ್ಲೇ ಹೋಗ್ಬೋದು, ಸಮಸ್ಯೆ ಏನಿಲ್ಲ. ಹೆಂಗೆ ಸರ್ ಇದು ರೆಡಿ ಮಾಡ್ಕೊಂಡ್ರೆ ಇದ್ರಲ್ಲೂ ಹೋಗ್ಬೋದಲ್ಲ ಸರ್? ಮನುಷ್ಯನಿಗೆ ಛಲ ಬೇಕು. ಹೊಸದಾಗಿ ಸ್ವಲ್ಪ ಪ್ರಾಬ್ಲಮ್ ಇರೋದು ರೆಡಿ ಮಾಡ್ಕೊಂಡ್ರೆ ಸರ್ ಇದ್ರಲ್ಲೇ ಹೋಗ್ಬೋದಲ್ಲ ಸರ್? ಹೌದು ಹೋಗ್ಬೋದಲ್ಲ ಅಲ್ವಾ? ಆ ಹೊಸ ಗಾಡಿಗಳೆಲ್ಲ ಇವಾಗ ಹೊಸ ಮಾಡೆಲ್ ಬಂದಿರೋದು. ಇದು ನಮ್ದು ಹಳೆ ಗಾಡಿ ಅವಾಗಿಂದನೂ ಇದೆ ಅಲ್ವಾ ಸರ್ ಇರೋದು? ಕರೆಕ್ಟ್. ಇಲ್ಲ ಮರಿಗೌಡ್ರೆ, ನೀವು ಹೇಳೋದು ನಿಜಾನೇ. ಈಗ ಆ ಉತ್ಸಾಹ ಇತ್ತಂದ್ರೆ ಬರಿಗಾಲಲ್ಲೇ ಓಡಿ ನಮ್ಮ ದೇಶಕ್ಕೆ ಪದಕ ತಂದಾರೆ.
ಹಂಗೆ ಸೈಕಲಲ್ಲಿ ಎಲ್ಲಿಯಾದರೂ ಹೋಗ್ಬೋದು, ಇರೋದು ಚಕ್ರಗಳವೆ ಸರಿಯಾಗಿ ಒಂದಿಷ್ಟು ಅದು ಅವಾಗ ಇವಾಗ ಗಾಳಿ ಹೋದರೆ ಏನೋ ಅದಕ್ಕೆ ತಯಾರಿ ಸಾಮಾನುಗಳನ್ನು ಇಟ್ಕೊಂಡು ಜೊತೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದರೆ ಆರಾಮಾಗಿ ಹೋಗ್ಬೋದು. ಈಗ ನಿಮ್ಮ ಸೈಕಲ್ ಏನಾರು ಕೆಟ್ಟಿದ್ರೆ ಮಾಡಿದರೆ ಸೈಕಲ್ ಅವ್ರ ಕಡೆ ಹೋಗಿ ರಿಪೇರಿ ಮಾಡಿಸ್ತಿರೋ ಅಥವಾ ನಿಮ್ಗೆ ಏನಾರು ಗೊತ್ತಾ? ಇಲ್ಲ ಸರ್, ಅದು ಐಟಮ್ ಅದ್ರ ಟೂಲ್ಸ್ ಏನು ಇಟ್ಕೊಂಡಿಲ್ಲ. ಅದು ಸೈಕಲ್ ಮಾಡೋರು ಸೈಕಲ್ ಅವರು ರಿಪೇರಿ ಮಾಡಬೇಕು. ನಮ್ದು ಒಂದು ಸೈಕಲ್ಗೋಸ್ಕರ ಅವೆಲ್ಲ ಟೂಲ್ಸ್ ಇಟ್ಟು ಅಂದ್ರೆ ದೂರ ಹೋಗ್ಬೇಕಂದಾಗ ಒಂದು ಇಟ್ಕೊಂಡಿದ್ದೀನಿ ಸರ್. ಅರ್ಜೆಂಟ್ಗೆ ಅಲ್ಲ, ಎಲ್ಲರೂ ಅಷ್ಟೇ ಇಟ್ಕೊಂಡಿರ್ತಾರೆ. ಅರ್ಜೆಂಟ್ಗೆ ಬ್ಲೋ ಮಾಡ್ಕೋತೀನಿ. ಪಂಚರ್ ಆದ್ರೆ ಬ್ಲೋ ಮಾಡ್ಕೊಂಡು ಸೈಕಲ್ ಶಾಪ್ವರೆಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಲ್ಲಿಂದ ರೆಡಿ ಮಾಡಿಸ್ಕೊಂಡು ಹೋಗ್ತೀನಿ. ಒಳ್ಳೇದು ಮರಿಗೌಡ್ರೆ, ತುಂಬ ಚೆನ್ನಾಗಿ ಮಾತಾಡಿದಿರಿ ಮತ್ತು ನಿಮ್ಮ ಏನು ಆಸೆ ಇದೆ ಅದನ್ನು ಹೇಳ್ಕೊಂಡಿದ್ದೀರಿ. ಬರೋ ದಿನಗಳಲ್ಲಿ ನಿಮ್ಮ ಆಸೆ ಈಡೇರಲಿ, ಸೈಕಲ್ ಮೇಲೆ ಇನ್ನೂ ಸ್ವಲ್ಪ ದೂರ ಸುತ್ತಾಡಿಕೊಂಡು ನೀವು ಅದು ಏನು ಇತ್ತು ಆಸೆ ನಿಮ್ಮದು ಆಸೆ ಕೈಗೂಡಲಿ ಅಂಥೇಳಿ ನಾವು ಎಲ್ಲ ನಮ್ಮ ಕೇಳುಗರ ಪರವಾಗಿ ನಿಮಗೆ ಹಾರೈಸ್ತೇವೆ. ನಿಮ್ಮ ಸೈಕಲ್ ಜೀವನ ಇನ್ನೂ ಸೂಪರ್ ಆಗಿರಲಿ ಅಂತ ಹೇಳೋಣ. ನಮಸ್ಕಾರ. ನಮಸ್ಕಾರ ಸರ್, ತುಂಬ ಸಂತೋಷ ಸರ್. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.